Hey all, we are heading to Shimsha Marama temple. ನಾನು ಬ್ಯಾಂಗ್ಳೂರಲ್ಲಿರುವಾಗ I couldn't make any video. So yeah, ಇಲ್ಲಿ ರೀಚ್ ಆನ್ ದ ವೇ ಬರ್ತಾ ಒಂದಷ್ಟು ವೀಡಿಯೋಸ್ ತೊಗೊಂಡು ಬಂದಿದ್ದೀನಿ. ಬಟ್ we are almost reaching. The location is so pretty. ಇದು ನಮ್ಮನೆ ದೇವರು. ಸೊ ಎವ್ರಿ ಇಯರ್ ಬರ್ತೀವಲ್ಲ, ದಿಸ್ ಇಯರ್ I thought of making a video. ರೀಚ್ ಆದಮೇಲೆ ಐ ವಿಲ್ ಶೋ ಯು ಹೇಗಿದೆ ಟೆಂಪಲ್ ಅಂತ. ಬ್ಯಾಂಗ್ಳೂರಿಂದ ಬರುವಾಗ 2 ರೂಟ್ಸ್ ತೊಗೋಬೋದು. ಒಂದು ಕನಕಪುರ ಮೇನ್ ರೋಡ್, ಇಲ್ಲಾಂದರೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ. ನಾವು ತೊಗೊಂಡಿದ್ದು ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ಬಿಕಾಸ್ ನನ್ನ ಕಸಿನ್ಸ್ನೆಲ್ಲ ಪಿಕ್ ಮಾಡಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ರೈಟ್ ನಾವು ಮಳವಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ. ಡ್ರೈವ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಟೆಂಪಲ್ಗೆ ಹತ್ತಿರ ಹೋಗ್ತಾ ಹೋಗ್ತಾ ಹೀಗೆಲ್ಲ ಬೆಟ್ಟ ಸಿಕ್ಕತ್ತಲ್ಲ, ಆ ಲ್ಯಾಂಡ್ಸ್ಕೇಪ್ ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮೌಂಟೇನ್ಸ್ ನೋಡ್ತಾ ಇದ್ದರೆ ತುಂಬಾ ದೂರ ಹೋಗಿದ್ದೀವಿ ಬ್ಯಾಂಗ್ಳೂರಿಂದ ಅಂತ ಅನಿಸುತ್ತೆ. ಬಟ್ ವಿ ಆರ್ ಸೋ ಕ್ಲೋಸ್ ಟು ಬ್ಯಾಂಗ್ಳೂರ್. ಐ ಮೀನ್ ಅಷ್ಟೊಂದು ದೂರ ಏನಿಲ್ಲ, ಬಟ್ ಲೊಕೇಶನ್ ಮಾತ್ರ ಜಸ್ಟ್ ಟೇಕ್ ಅ ಲುಕ್ ಅಟ್ ಇಟ್ ಗೈಸ್. ಸೋ ಪ್ರಿಟಿ. ಡ್ರೈವ್ ಅಂತೂ ನಾನು ತುಂಬ ಎಂಜಾಯ್ ಮಾಡಿದೆ. ದೇರ್ ಆರ್ ಮಲ್ಟಿಪಲ್ ವೇಸ್ ಟು ಟ್ರಾವೆಲ್. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ KSRTC ಬಸ್ ತೊಗೊಂಡು ಬರ್ಬೋದು, ಇಲ್ಲ ಓನ್ ಟ್ರಾನ್ಸ್ಪೋರ್ಟ್ ಲೈಕ್ ಕಾರ್ ಇದ್ದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅದರ್ವೈಸ್ ಸುತ್ತಮುತ್ತ ಗಗನಚುಕ್ಕಿ, ಭರಚುಕ್ಕಿ ಈ ಥರ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ಬೈಕ್ ಅಂತೂ ಬೆಸ್ಟ್ ಇಲ್ಲಿಗೆ. ಡ್ರೈವ್ ಏನು ತುಂಬ ದೂರ ಅನಿಸಿಲ್ಲ ಬ್ಯಾಂಗ್ಳೂರಿಂದ. ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಫನ್. ನನ್ನ ಅಜ್ಜಿ ಒಂದು ಸ್ಟೋರಿ ಹೇಳ್ತಾ ಇದ್ರು. ಏನಂದರೆ ಇಲ್ಲೆಲ್ಲ ನನ್ನ ಹಿಂದೆ ಬೆಟ್ಟ ಕಾಣಿಸ್ತದೆ ಅಲ್ಲ, ಇದು ಯಾವುದೋ ಬೆಟ್ಟದ ಮೇಲೆ ಅಮ್ನೂರು ಇಲ್ಲೆಲ್ಲೋ ನಿಂತ್ಕೊಂಡು ಅವರು ಕಾಲಿಟ್ಟು ನಾನು ಎಲ್ಲಿ ಕಾಲಿಡ್ತೀನಿ ಅಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿದ್ರಂತೆ ಅಮ್ನೂರು ಯಾವುದೋ ಟೈಮಲ್ಲಿ. ಆವಾಗ ಟೆಂಪಲ್ ಕಟ್ಟಿರೋದು ಅಂತ ನನ್ನ ಅಜ್ಜಿ ಕತೆ ಹೇಳ್ತಿದ್ರು. ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಬಿಕಾಸ್ ನಮ್ಮ ಮನೆ ದೇವರು. ನಾವು ಲಾಸ್ಟ್ ವೀಕು ಬಂದಿದ್ವಿ ಆ್ಯಂಡ್ ಶ್ರಾವಣ ಶುಕ್ರವಾರ ಇರೋದ್ರಿಂದ ಆ್ಯಂಡ್ ಈ ವೀಕ್ನು ಲಾಸ್ಟ್ ಶ್ರಾವಣ ಶುಕ್ರವಾರ ಅಂತ ವೆವ್ ಕಮ್ ಅಗೇನ್. From here you just have to take this left ಇಲ್ಲಿ. ಕೊಯಂಬತ್ತೂರ್ ಆ್ಯಂಡ್ ಚಾಮರಾಜನಗರ್ ಸಿಕ್ಕತ್ ಮುಂದಕ್ಕೆ ಹೋದರೆ ಇಲ್ಲಿ we just have to take this left and then from here ನಾನಿವಾಗ ರೈಟ್ ನಾವು ಹಳೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಹೋಗ್ತಾ ಹಾಗೆ ಲೆಫ್ಟ್ ಸೈಡಲ್ಲಿ ನೋಡಿದರೆ ರೈಟ್ ಸೈಡು ಆ ಕಡೆ ಹೊಸ ಬ್ರಿಡ್ಜ್ ಸೈಡೂ ಲಾಸ್ಟಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸದ್ಯಕ್ಕಂತೂ ಮಾನ್ಸೂನ್ ಇರೋದ್ರಿಂದ ಮಳೆ ಬಿದ್ದು ನೀರಂತೂ ಜಾಸ್ತಿನೇ ಇತ್ತು. ಎಸ್ಪೆಷಲಿ ನೀವು ಫ್ಯಾಮಿಲಿ ಜೊತೆ ಏನಾದರೂ ಹೋದರೆ ಮಕ್ಕಳಿರುವಾಗ ಅವರು ನೀರಲ್ಲಿ ಎಳೆದು ಆಟಾಡೋಕ್ಕಂತೂ ಬೆಸ್ಟ್ ಟೈಮ್ ಇದು. ಟೆಂಪಲ್ಗೂ ಹೋಗ್ಬೋದು, ನೀರಲ್ಲೂ ಎಲ್ಲ ಎಳಿಬಹುದು. ಹಾಗೆ ಸುತ್ತಮುತ್ತ ಶಿಮ್ಷಾ ಟೆಂಪಲ್ ಒಂದೇ ಅಲ್ಲ, ಈಗ ನೀವು ನೋಡ್ತಿರೋದು ಮಧ್ಯರಂಗ ಟೆಂಪಲ್. ಇಲ್ಲಿ ಮಧ್ಯರಂಗ ದೇವಸ್ಥಾನ ಇದೆ. ಹಾಗೆ ಹಳೇದು ಶಿವಪಾರ್ವತಿ ದೇವಸ್ಥಾನ ಸಹ ಇದೆ. ನನಗಂತೂ ತುಂಬ ಫೇವ್ರೆಟ್. ಲಾಸ್ಟಲ್ಲಿ ಬರುವಾಗ ನಾನು ಅಲ್ಲಿಗೆ ಹೋಗ್ತೀನಿ. ಈಗ ನಾವು ಶಿಮ್ಷಾ ಮೇನ್ ಟೆಂಪಲ್ಗೆ ರೀಚ್ ಆಗ್ತಿದ್ದೀವಿ. ಇದು ಎಂಟ್ರೆನ್ಸ್. ಇಲ್ಲಿಂದ ಮುಂದಕ್ಕೆ ಹೋದರೆ ನಿಮಗೆ ಕಾರ್ ಪಾರ್ಕಿಂಗಿಗೆಲ್ಲ ಸಾಕಷ್ಟು ಜಾಗ ಇದೆ. ಆರಾಮಾಗಿ ನೀವು ಕಾರ್, ನಿಮ್ಮ ಬೈಕೆಲ್ಲ ಪಾರ್ಕ್ ಮಾಡ್ಬೋದು. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಸೀದಾ ಹಾಗೆ ದರ್ಶನಕ್ಕೆ ಹೋಗೋಕ್ಕಾಗಲ್ಲ, ನಾವು ಪೂಜೆ ಮಾಡಿಸ್ಬೇಕಾಗತ್ತೆ. ಸೊ ಅಲ್ಲೇ ಟೆಂಪಲ್ ಎದುರುಗಡೆನೇ ಇಷ್ಟೊಂದು ಅಂಗಡಿಗಳಿವೆ. ಇಲ್ಲಿ ಯಾವುದು ಬೇಕಾದರೂ ಅಂಗಡಿಯಲ್ಲಿ ನೀವು ಸೆಲೆಕ್ಟ್ ಮಾಡಿ ಪೂಜೆಗೆ ಏನೇನು ಬೇಕು ಅದು ತೊಗೊಳ್ಬೋದು. ಬಟ್ ನೀವು ಪೂಜೆ ಮಾಡಿಸಲ್ಲ ಅಂದರೆ ನೀವು ಡೈರೆಕ್ಟಾಗಿ ಟೆಂಪಲ್ಗೆ ಹೋಗಿ ದರ್ಶನಕ್ಕೆ ಹೋಗಬಹುದು. ನಿಮ್ಮ ಪೂಜೆ ಪ್ಯಾಕ್ ಮನೆಯ ಹೆಣ್ದೇವ್ರಿಗೆ ಮಡ್ಲಕ್ಕಿ ಕೊಡೋದು ತುಂಬ ಉತ್ತಮ. ಅದು ಶ್ರಾವಣ ಇರುವಾಗಂತೂ ಕೊಟ್ಟರೆ ಬಹಳ ಒಳ್ಳೆಯದು. ಒಳಗಡೆ ಅಂದರೆ ಯಾವ ಟೆಂಪಲಲ್ಲಿ ಆದ್ರೂ ವಿ ಶುಡ್ಂಟ್ ಕ್ಯಾಪ್ಚರ್ ದಿ ಐಡಲ್ ಅಲ್ವಾ, ಬಿಕಾಸ್ ಇಟ್ ಹ್ಯಾಸ್ ಸಮ್ ಸ್ಟ್ರಾಂಗೆಸ್ಟ್ ಪವರ್ ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಲೈಕ್ ಕೈಂಡ್ ಆಫ್ make it easily be accessible to people. That's why I didn't take any photos inside or videos. ಅಂದರೆ ಅಷ್ಟು ಈಸಿಯಾಗಿ ಯಾರಿಗೂ ಆ್ಯಕ್ಸಸ್ ಸಿಗಬಾರ್ದು. ಐ ಡೋಂಟ್ ನೋ ಇಫ್ ಇಟ್ಸ್ ಸೂಪರ್ಸ್ಟಿಷಿಯಸ್. ಏನು ಹೇಳ್ತಾರೆ ಅಂದರೆ ವೀಡಿಯೋ ತೊಗೊಳ್ಬಾರ್ದು, ಅದು ಗರ್ಭಗುಡಿಯಲ್ಲಿರುತ್ತಲ್ಲ ಅದನ್ನು ಫೋಟೋ ಅಥವಾ ವೀಡಿಯೋ ತೊಗೊಳ್ಬಾರ್ದು. ಐಡಲ್ದು ಪವರ್ ಏನೋ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಅಂದ್ಕೊಳ್ಳೋದು ದೇವರು ಅಂದರೆ ಇಟ್ಸ್ ಅಲ್ಟಿಮೇಟ್
ಗೋ ಟು ಯಾರದೇ ಲೈಫಲ್ಲೂ ಕೊನೆಯಲ್ಲಿ ಎಲ್ಲರೂ ದೇವ್ರನ್ನೇ ನಂಬ್ತಾರೆ ಅಲ್ವಾ. ಸೊ ನಾನು ಅಂದ್ಕೊಳ್ಳೋದು ಅಷ್ಟು ಈಸಿಯಾಗಿ ಆ್ಯಕ್ಸಸ್ ಸಿಗಬಾರ್ದು. ಇಫ್ ಎನಿಬಡಿ ರಿಯಲಿ ವಾಂಟ್ಸ್ ಟು ಸಿ ಗಾಡನ್ನು ನೋಡಬೇಕು ಅಂದರೆ ಇಲ್ಲೇ ಬಂದು ನೋಡಲಿ ಅಂತ ನಾನು ಅಂದ್ಕೊಂಡಿರೋದು. ಆ್ಯಂಡ್ ದಟ್ ಈಸ್ ವೈ ಐ ಡಿಡ್ಂಟ್ ಕ್ಯಾಪ್ಚರ್ ಎನಿ ವೀಡಿಯೋಸ್ ಆಫ್ ಫೋಟೋಸ್ ಇನ್ಸೈಡ್. ಒಂದು ಸ್ಪೆಸಿಫಿಕ್ ಡೇಯಲ್ಲಿ ಬಂದಾಗ, ಸ್ಪೆಷಲ್ ಡೇಯಲ್ಲಿ ಬಂದಾಗ ಜಾಸ್ತಿ ಜನ ಇರ್ತಾರೆ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಬಿ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ. ಒಳಗೆ ಹೋಗೋಕ್ಕೂ ಕೂಡ ಇಲ್ಲಿ ನಿಂತ್ಕೊಂಡು ಇಲ್ಲೆಲ್ಲೋ ನಿಂತ್ಕೊಳ್ಬೇಕಾಗತ್ತೆ. ಸೊ ಬಂದರೆ ಟ್ರೈ ಟು ಕಮ್ ಅ ಲಿಲ್ ಬಿಟ್ ಲೈಕ್ 2:30, 3:30 ಇಶ್. ಸೊ ಜನನೂ ಕಡಿಮೆ ಇರ್ತಾರೆ, ಆರಾಮಾಗಿ ದೇವಿನ ನೋಡಬಹುದು. ಸೊ ಇಲ್ಲಿ ಟೆಂಪಲ್ ಸೈಡಿಂದ ಆ ಕಡೆಗೆ ಹೋದರೆ ನೀರಿದೆ. ಅಲ್ಲಿ ಟೆಂಪಲ್ ಇರೋದಲ್ವ, ಟೆಂಪಲ್ ರೈಟ್ ಸೈಡಿಂದ ಹೀಗೆ ಬಂದರೆ ಸ್ವಲ್ಪ ಹಂಗೆ ನಡ್ಕೊಂಡು ಹೋದರೆ ನೀರು ಸಿಕ್ಕತ್ತೆ. ಚಿರು ಹಾಯ್. ನಾನು ನೀರು ಒಳಗೆ ಇಳಿಯೋದು ಡೌಟ್ ಗೈಸ್. ಐ ಆಮ್ ಜಸ್ಟ್ ಗೋಯಿಂಗ್. ಬಿಕಾಸ್ ನಾನು ಈ ಚಪ್ಪಲಿ ಹಾಕಿ ನೀರಲ್ಲಿ ಇಳಿದು ಒದ್ದೆ ಮಾಡೋಕ್ಕಾಗಲ್ಲ ಇಬ್ರದ್ದು. ನಾಚಿಕೆ ಆಗಲ್ಲ. ಬೇಕಂದರೆ ಇಲ್ಲಿ ನಿಂತ್ಕೊಂಡು ನೋಡ್ಬೋದು, ಬಟ್ ಅಲ್ಲಿ ಕೆಳಗೆ ಹೋಗಬೇಕು ಅಂದರೆ ಯು ಶುಡ್ ಗೋ ಅ ಲಿಟಲ್ ಫರ್ದರ್. ಅಲ್ಲಿ ಹೋಗಿ ಕೆಳಗೆ ಇಳಿಬೇಕು. ಇನ್ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ನೀರಿತ್ತು. ನಾನು ಹೇಗೂ ನೀರಲ್ಲಿ ಇಳಿತಿರ್ಲಿಲ್ಲ ಅಂತ ಈ ಕಡೆನೇ ನಿಂತ್ಕೊಂಡಿದ್ದೆ. ಬಟ್ ನಮ್ಮ ಆಂಟಿ ಮತ್ತು ಮಮ್ಮಿ ಇಬ್ಬರು ಪಾಪು ಕರ್ಕೊಂಡು ನೀರ ಹತ್ರ ಹೋದರು. ಅನ್ಫಾರ್ಚುನೇಟ್ಲಿ ಪಾಪು ಏನೋ ಸ್ಟಾರ್ಟ್ ಆಡೋಕ್ಕಾಗಲಿಲ್ಲ. ಇನ್ ಮೈ ಒಪಿನಿಯನ್ ಮಧ್ಯರಂಗ ಹತ್ರ ರೋಡಿಗೆ ಸಿಗೋ ಹಾಗೆ ನೀರು ಸಿಕ್ಕುತ್ತೆ. ಪ್ಲಸ್ ಕಾರಿಕಲ್ ಇದೆ, ಅದರಲ್ಲೂ ಆಟ ಆಡ್ಬೋದು. ಐ ಆಮ್ ಲಿಟ್ರಲಿ ಹಂಗ್ರಿ ಯು ಗೈಸ್. ನಂಗೆ ತಿನ್ನೋಕೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಹೋಗಿ ತಿಂದು ನಮ್ಮಮ್ಮ ಏನು ಮಮ್ಮಿ ಗಗನಚುಕ್ಕಿ ಭರ್ಚುಕ್ಕಿ ಫಾಲ್ಸ್ಗೆ ಹೋಗ್ಬೇಕಂತೆ. ವಿಲ್ ಸಿ. ಬಟ್ ನಾನು ತುಂಬ ಹೊಟ್ಟೆ ಹಶ್ವಾಗಿದೆ ಈಗ. ವಿ ಆರ್ ಹೆಡಿಂಗ್ ಬ್ಯಾಕ್ ಗೈಸ್. ಇಲ್ಲಿ ಮಾರಮ್ಮ ದೇವಸ್ಥಾನದಿಂದ ಬರುವಾಗ ಇಲ್ಲಿ ಸೋಮೇಶ್ವರ ಟೆಂಪಲ್ ಇದೆ. ತುಂಬ ಹಳೇ ಟೆಂಪಲ್. ನಾನು ಒಂದ್ಸತಿ ಏನೋ ಬಂದಿದ್ದೆ ಅಲ್ಲಿಗೆ. ಸೊ ಓಪನ್ ಇತ್ತಲ್ಲ ಅಂತ ಐ ಆಮ್ ಗೋಯಿಂಗ್ ಅಗೇನ್. ತುಂಬ 5-6 years ago. We are all done and we are heading back home. I hope you like this video. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್. Yeah.